ಎರಡನೇ ದಿನಕ್ಕೆ ಅಂತ್ಯಗೊಳಿಸಬೇಕು. ಮೂರನೇ ದಿನಕ್ಕೆ ನಿಮ್ಮನ್ನು ಯಾರನ್ನೂ ಕೂಡ ಫ್ರೀಡಂ ಪಾರ್ಕ್ಗೆ ಹೋಗಿ ತಲುಪತಕ್ಕಂಥದಕ್ಕೆ ಅವಕಾಶಗಳಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಒತ್ತಡಗಳ ಮೂಲಕ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಸಾಕಷ್ಟು ಒತ್ತಡಗಳು ಏರಿ ಈ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ಒಂದು ರೀತಿಯನ್ನು ನೋಡಿದಾಗ ಬಹುಶಃ ಇವತ್ತಿನ ಈ ಪಾದಯಾತ್ರೆಯ ಒಂದು ಅನಿವಾರ್ಯತೆ ಆಗಲಿ, ಅಗತ್ಯತೆ ಆಗಲಿ, ಅವಶ್ಯಕತೆ ಆಗಲಿ ಕಳೆದ 517 ದಿನಕ್ಕೆ ಇವತ್ತು 2 ಪಂಚಾಯಿತಿಯ 26 ಗ್ರಾಮಗಳ ರೈತ ಮಹಿಳೆಯರು, ರೈತ ಮುಖಂಡರು, ರೈತ ಯುವಕರು ಭವಿಷ್ಯದ ಪೀಳಿಗೆಯ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುವ ಮೂಲಕ ಒತ್ತಾಯಪೂರ್ವಕವಾಗಿ ಭೂಸ್ವಾಧೀನವನ್ನು ಮಾಡಿ ರೈತರನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸಿ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಇಲ್ಲಿ ಮಾಫಿ ನಡೆಸ್ತಕ್ಕಂಥದಕ್ಕೆ ಸಾಕಷ್ಟು ಹುನ್ನಾರಗಳು, ಪ್ರಯತ್ನಗಳು ನಿರಂತರವಾಗಿ ಈ ರಾಜ್ಯ ಸರ್ಕಾರ ಏನು ಮಾಡ್ಕೊಂಡು ಬರ್ತಾ ಇದೆ. ಬಹುಶಃ ರಾಜ್ಯ ಸರ್ಕಾರ ಒಂದು ಇವತ್ತು ಅರ್ಥಕೊಳ್ಬೇಕಾಗ್ತದೆ. ಕಳೆದ 517 ದಿನದಿಂದ ಒಂದು ದಿನವೂ ಕೂಡ ಜಿಲ್ಲೆನಲ್ಲಿ 4ಕ್ಕೆ 4 ಇವತ್ತು ಕಾಂಗ್ರೆಸ್ನ ಮಹಾನ್ ನಾಯಕರುಗಳು ಆಯ್ಕೆಯಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಜಿಲ್ಲೆಯಿಂದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಬಾರಿ ನೀವೇ ನೋಡಿದ್ದೀರಿ. ನನಗೆ ಪೆನ್ ಕೊಡಿ, ಪೇಪರ್ ಕೊಡಿ ಅಂತಕ್ಕಂಥದ್ನ ಕೇಳಿರುವಂತದ್ನ ಬಹುಶಃ ತಾವೆಲ್ಲ ನೋಡಿದ್ದೀರಿ. ಈ ಪೆನ್ನು ಪೇಪರ್ ತಾವೇನು ಕೇಳಿದ್ರಿ? ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜನ ಈ ಬಾರಿ ನಿಮ್ಗೆ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತ ರೈತರ ಎದೆ ಮೇಲೆ ಮರಣ ಶಾಸನವನ್ನ ಬರೀತಕ್ಕಂಥದಕ್ಕ ಅಥವಾ ಯಮಾಯಿತ ಮುಗ್ಧ ರೈತರನ್ನ ಕಾಪಾಡ್ತಕ್ಕಂಥದಕ್ಕೆ ನಿಮ್ಮ ಒಂದು ಸಿಗ್ನೇಚರ್ನ ನೀವು ಬಳಕೆ ಮಾಡಬೇಕಾಗಿತ್ತ? ನಿಮ್ಮ ಆತ್ಮಸಾಕ್ಷಿಗಳಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ನಾವು ಇಲ್ಲಿಯವರೆಗೂ ಬಂದು ಅಥವಾ ಫ್ರೀಡಂ ಪಾರ್ಕ್ಗೆ ಹೋಗಿ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಜಿಲ್ಲೆನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಯಾರೇ ಮಂತ್ರಿಗಳಾಗಿ ಆಯ್ಕೆಯಾಗಲಿ, ನಮ್ಮ ಜಿಲ್ಲೆಯಿಂದ ಮುಖ್ಯಮಂತ್ರಿಗಳು ಆಯ್ಕೆಯಾದರು. ಬಹುಶಃ ತಾವೆಲ್ಲ ಸಾರ್ವಜನಿಕವಾಗಿ ನೋಡಿರಬಹುದು. ನಾನಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರಾಗ್ಲಿ, ದೇವೇಗೌಡರು ಸಾಹೇಬರಾಗ್ಲಿ, ಅವರ ಸ್ಥಾನ ಇವತ್ತು ಏನು ಹಲವಾರು ವರ್ಷಗಳಿಂದ ಒಬ್ಬ ಕನಸು ಕಟ್ಕೊಂಡು ಒಬ್ರು ಮಂತ್ರಿ ಆಗಿದ್ದಾರೆ, ಒಬ್ರು ಮುಖ್ಯಮಂತ್ರಿ ಆಗಿದ್ದಾರೆ. ನಾವೇನು ಹೊಟ್ಟೆ ಕಿಚ್ಚು ಪಟ್ಕೊಳ್ತಕ್ಕಂಥ ಜನ ಅಲ್ಲ, ಒಳ್ಳೆ ಕೆಲಸ ಮಾಡಿ ಅಂತ ಶುಭ ಹಾರೈಸಿದ್ವಿ. ಆದ್ರೆ ನೀವೇನು ಮಾಡಿದ್ರಿ? ಅಪ್ಪಿತಪ್ಪಿ ಏನಾದ್ರೂ ಒಂದು ದಿನ ನೀವು ಇಲ್ಲಿ ತಲೆ ಹಾಕಿ ಮಲಗಿದ್ರ? 515 ದಿನಗಳಿಂದ ಇವತ್ತಿಲ್ಲಿರ್ತಕ್ಕಂಥ ರೈತಾಪಿ ಮಹಿಳೆ, ರೈತ ಹಿರಿಯರು, ಯುವಕರು ಎಲ್ಲರೂ ಕೂಡ ಇವತ್ತು ಬೀದಿಯಲ್ಲಿ ಕೂತಿದ್ದಾರೆ ಆ ಪ್ರತಿಭಟನಾ ಸ್ಥಳದಲ್ಲಿ. ಯಾರಾದ್ರೂ ಕೇಳ್ತಾ ಇದ್ದೀರಾ ಆ ರೈತರ ಕೂಗನ್ನ? ಇಂಥ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು, ಮಾನ್ಯ ಶಾಸಕರೇ, ದಯವಿಟ್ಟು ಹಲವಾರು ಬಾರಿ ತಾವು ಮಾಧ್ಯಮಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂದರ್ಶನವನ್ನ ಕೊಟ್ಟಿರೋದನ್ನ ನಾವು ನೋಡಿದ್ದೇವೆ. ಸಂತೆ ಭಾಷಣ ಮಾಡಬೇಡಿ. ಸುಳ್ಳನ್ನ 100 ಬಾರಿ ಹೇಳಿ ತಲೆ ಮೇಲೆ ಹೊಡೆದಂಗೆ ಹೇಳಿದ್ರೆ ಅದು ಸತ್ಯಾಗಿ ಸಾಬೀತು ಮಾಡ್ತೀನಿ ಅಂತಕ್ಕಂಥ ಈ ನಿಮ್ಮ ಉದ್ದಟತನವನ್ನ ಮುರಿತಕ್ಕಂಥದಕ್ಕೆ ಜಿಲ್ಲೆಯ ಜನ, ತಾಲೂಕಿನ ಜನ ಮುಂದಿನ ದಿನಗಳಲ್ಲಿ ಸಜ್ಜಾಗಿದ್ದಾರೆ. ಎಚ್ಚರಿಕೆ ಇರಲಿ. ಸಾಕಷ್ಟು ಇವತ್ತು ನಾನು ತಾಂತ್ರಿಕವಾದಂತ ವಿಚಾರಗಳನ್ನ ಇವತ್ತು ಮಾತನಾಡಬಲ್ಲ. ಕೂಡದಿಂದ ಯಾಕೆ ನೀವು ಈ ಅಕ್ವಿಸಿಷನ್ ಮಾಡಿದ್ರಿ? 1987ರ ಕೂಡ ಆಕ್ಟ್ ಅಲ್ಲಿ ಯಾಕೆ ಅಕ್ವಿಸಿಷನ್ ಮಾಡಿದ್ರಿ ಅಂದ್ರೆ, ಕೂಡ ಆಕ್ಟ್ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ, ತಿಳ್ಕೊಬಂದು ಮಾತಾಡ್ತೀನಿ ಅಂತಾರೆ. ನಿಖಿಲ್ ಬರ್ಲಿ ನಾ ಮಾತಾಡ್ತೀನಿ ಸಂದರ್ಶನದಲ್ಲಿ ಅಂತಾರೆ. ದಯವಿಟ್ಟು ಕೂಡ ಆಕ್ಟ್ ಅಲ್ಲಿ ಯಾಕೆ ಮಾಡಿದ್ರಿ? ಕೂಡ ಅಂದ್ರೆ ಏನು? ಯಾಕೆ 2013ರ LARR ಆಕ್ಟ್ ಅಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ಜೀರವರು ನಿಮ್ಮ ಕಾಲಘಟ್ಟದಲ್ಲೇ ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ತಗೊಂಡ್ಬಂದಂತ ಆ ಒಂದು ಅಕ್ವಿಸಿಷನ್ ಆಕ್ಟ್ ಅನ್ನ ನೀವು ಯಾಕೆ ಇದರಲ್ಲಿ ಬಳಸಲಿಲ್ಲ? ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸರ್ವೇನ ಗಾಳಿಗೆ ತೂರ್ತೀರಿ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸರ್ವೇನ ಗಾಳಿಗೆ ತೂರ್ತೀರಿ, ಎಲ್ಲವನ್ನ ಗಾಳಿಗೆ ತೂರಿದ್ದೀರಿ. ಇವೆಲ್ಲ ದಾಖಲಾತಿಗಳನ್ನ
ನಾವು ಎಲ್ಲಿ ಮುಂದಿಡಬೇಕು ಅಲ್ಲಿ ಇಡ್ತೀರಿ. ನಾವು ಹಿಂದೆಯೂ ಕೂಡ ನಮ್ಮ ರೈತಾಪಿ ಮಹಿಳೆಯರಿಗೆ, ನಮ್ಮ ತಾಯಂದ್ರಿಗೆ, ನಮ್ಮ ಅಕ್ಕಂದಿರಿಗೆ, ನಮ್ಮ ತಂಗಿದಿರಿಗೆ, ಭವಿಷ್ಯದ ನಮ್ಮ ಪೀಳಿಗೆಗಳಿಗೆ ಒಂದು ಮಾತನ್ನ ಕೊಟ್ಟಿದ್ದೆ. ಬೈರಮಂಗಲ ಭಾಗದಲ್ಲಿ ಸುಮಾರು 11 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದಾಗ ಹೊಸೂರು ಗ್ರಾಮದ ಕೊನೆಯ ಗ್ರಾಮದಲ್ಲಿ ಹೇಳಿದ್ದೆ, ದೇವೇಗೌಡರ ಕುಟುಂಬ ಸನ್ಮಾನ್ಯ ಕುಮಾರಣ್ಣ ಅವರ ಹಾದಿಯಾಗಿ ದೇವೇಗೌಡರ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನೀವೆಲ್ಲರೂ ಕೂಡ ಗಟ್ಟಿ ನಿಲುವಿಂದ ಒಟ್ಟಾಗಿ ಒಗ್ಗಟ್ಟಾಗಿ ನಿಲ್ಲಿ ಕಾನೂನಿನ ಹೋರಾಟ, ಕಾನೂನಿನ ಮೂಲಕ ಇವತ್ತು ನಿಮಗೆ ಜಯ ಸಿಗ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೆ. ತಾವೆಲ್ಲರೂ ಕೂಡ ಇವತ್ತು ಕಾನೂನಿನ ಹೋರಾಟಕ್ಕೆ ಮುಂದಾಗಿದ್ದೀರಿ. ಕಾನೂನಿನ ಹೋರಾಟದಲ್ಲಿ 100ಕ್ಕೆ 100 ಆ ತಾಯಿ ಚಾಮುಂಡೇಶ್ವರಿ ರೈತರಿಗೆ ಜಯ ತಂದು ಕೊಡ್ತಾಳೆ ನಮ್ಮ ತಾಯಿ ಅಂತಕ್ಕಂಥ ಅಚಲವಾದಂತ ಒಂದು ನಂಬಿಕೆ, ವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ. ಇವತ್ತು ಬಹಳ ಜನ ಪೊಲೀಸರು ಇಲ್ಲಿ ಬಂದು ನಿಂತಿದ್ದಾರೆ. ಬಹುಶಃ ತಾವೆಲ್ಲರೂ ಕೂಡ ಇವತ್ತು ರೈತರ ಮಕ್ಕಳೇ. ಇವತ್ತು ನಿಮ್ಮಲ್ಲೇ ಯಾರಾದ್ರೂ ನಿಮ್ಮ ತಂದೆ ತಾಯಿದು, ನಿಮ್ಮ ಅಜ್ಜ ಮುತ್ತಜ್ಜ, ನಿಮ್ಮ ಅಜ್ಜಿದು ಯಾರ್ದಾದ್ರೂ ಇವತ್ತು ಜಾಗ ಈ ರೀತಿ ಬಲವಂತವಾಗಿ ವಶಪಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ರಾಜ್ಯ ಸರ್ಕಾರ ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲೂ ಕೂಡ ಕಿರಿಕಿರಿ ಇದೆ, ನಿಮಗೂ ಕೂಡ ಸಮಾಧಾನ ಇಲ್ಲ ನಮ್ಮನ್ನು ತಡೆಯೋದಕ್ಕೆ. ಆದ್ರೂ ಒತ್ತಾಯಪೂರ್ವಕವಾಗಿ ಇವತ್ತು ನಿಮ್ಮ ಮೇಲೆ ಸರ್ಕಾರ ಆದೇಶ ಹೊರಡಿಸಿದ್ದಾರೆ. ನಿಮ್ಮ ಅಂತಿಮವಾಗಿ ಸರ್ಕಾರಕ್ಕೆ ತಲೆಬಾಗಬೇಕಾಗಿರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದೀರಿ. ನಾನು ನಿಮ್ ಯಾರನ್ನು ಕೂಡ ದೂಷಣೆ ಮಾಡೋದಿಲ್ಲ. ಆದ್ರೆ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳ್ತೇನೆ, ಇಡೀ ಜನತಾದಳ ಪಕ್ಷದ ಕುಟುಂಬ ಅಂದ್ರೆ ನಮ್ಮ ಹಾಲಿ ಮಾಜಿ ಶಾಸಕರು, ಅಭ್ಯರ್ಥಿಗಳು ಸೇರಿದಂತೆ ನಮ್ಮ ಜಿಲ್ಲೆಯ ಅನ್ನದಾತರ ರಕ್ಷಣೆಗೋಸ್ಕರ, ನಮ್ಮ ಜಿಲ್ಲೆಯ ಅನ್ನದಾತರ ಇವತ್ತು ಅಸ್ತಿತ್ವಕ್ಕೋಸ್ಕರ ಹೋರಾಟಕ್ಕೆ ಹಲವಾರು ಜಿಲ್ಲೆಗಳಿಂದ ರಾಜ್ಯಾದ್ಯಂತ ಇವತ್ತು ಬಂದಂತವರು ಯಾರು ಕೂಡ 200 ರೂಪಾಯಿ 500 ರೂಪಾಯಿ ತಗೊಂಡು ಬಂದಿರತಕ್ಕಂಥವರಲ್ಲ. ಎಲ್ಲರೂ ಕೂಡ ರೈತರ ಮಕ್ಕಳು. ರೈತರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ಪಕ್ಕದ ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆಗೆ, ಬಾಗಲಕೋಟೆ ಜಿಲ್ಲೆಗೆ ಬರ ಪರಿಹಾರ ವೀಕ್ಷಣೆ ಮಾಡ್ತಕ್ಕಂಥದಕ್ಕೆ ಒಂದು ತಂಡ ರೂಪಿಸಿ ನಮ್ನೆಲ್ಲರನ್ನು ಕಳಿಸ್ಕೊಟ್ಟಿದ್ರು. ವಿಜಯಪುರದಲ್ಲಿ ಹೋದ್ರು, ಬಾಗಲಕೋಟೆಯಲ್ಲಿ ಹೋದ್ರು, ಹುಬ್ಳಿ ಧಾರವಾಡಕ್ಕೆ ಹೋದ್ರು. ಬಿಡದಿ ರೈತರನ್ನ ಉಳಿಸಿ ಸರ್, ಅವ್ರ ಕಷ್ಟ ನೋಡಕ್ಕಾಗ್ತಾ ಇಲ್ಲ ರೀ ನಿಖಿಲ್ ಅವ್ರೆ ಅಂತ ಅಲ್ಲಿರ್ತಕ್ಕಂಥ ರೈತರ ಕೂಗು ಇವತ್ತು ಇಲ್ಲಿರ್ತಕ್ಕಂಥ 26 ಹಳ್ಳಿಯ ರೈತರ ಆತ್ಮವಿಶ್ವಾಸದ ಬಲವನ್ನ ಇವತ್ತು ಹೆಚ್ಚಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಎಲ್ಲರೂ ಕೂಡ ನಮ್ಮ ಶಾಸಕ ಮಿತ್ರರು ಅತ್ಯಂತ ಗಟ್ಟಿ ಧ್ವನಿಯಿಂದ, ಸ್ಪಷ್ಟ ನಿರ್ಧಾರದಿಂದ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ಮೊದಲನೇ ದಿನ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಬಂದಿದ್ರು. ಅವರು ಏನು ಸತ್ಯ ಶೋಧನಾ ವರದಿಯ ಬಗ್ಗೆ ನನ್ನ ಸಂಪೂರ್ಣವಾದಂತಹ ದಾಖಲಾತಿಗಳು, ಸುಮಾರು 300-400 ಪುಟಗಳ ದಾಖಲಾತಿಗಳ ಬಗ್ಗೆ ಇಟ್ಕೊಂಡು ನಿಮ್ಮ ಮುಂದೆ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಯಾವ 2006ರಲ್ಲಿ ಕುಮಾರಸ್ವಾಮಿ ಅವ್ರ ಕೂಸು ಅಂತ ಇವತ್ತಿಗೂ ಕೂಡ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವತ್ತು ಈ ಒಂದು ಪ್ರಾಜೆಕ್ಟ್ ಆಗಬಾರದು, ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗಬಾರದು ಅಂತಕ್ಕಂಥ ಒಂದು ವರದಿಯಲ್ಲಿ ತಾವು ಏನೇನು ಉಲ್ಲೇಖಿಸಿದ್ದೀರಿ, ಏನೇನು ಬರೆದಿದ್ದೀರಿ ಅಂತಕ್ಕಂಥದ್ದು ನಿಮ್ಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ದಯವಿಟ್ಟು ಯಾವುದು ಕೂಡ ನೀವು ಮರೆಸಲಿಕ್ಕೆ ಸಾಧ್ಯ